ಎಲ್ರಿಗೂ ನಮಸ್ಕಾರ ರೀ. ಇದು ವ್ಲಾಗ್ ಆವಾಗಲೇ ಬಿಡೋದಿತ್ತು, ಬಿಟ್ಟಿರಲಿಲ್ಲ. ಪೂರ್ತಿ ಗಾಡಿ ಕಲಿತ ಮೇಲೆ ಬಿಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಪರ್ಫೆಕ್ಟ್ ಆಗೋಣ ಬಿಟ್ಟಿದ್ದೇನೆ ರೀ ವ್ಲಾಗ್. ನಾವು ಗಣಪತಿ ಪ್ರಸಾದ ಇತ್ತಂತ ಗಣಪತಿಗೆ ಹೋಗಿದ್ದು ರೀ. ಆಮೇಲೆ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ನಮ್ಮ ಅಂಗಡಿ ಕಡೆ ಹೋಗಿದ್ದು ರೀ. ಹೋಗ್ಬಿಟ್ಟು ಅಲ್ಲೇ ಬಿಗ್ ಬಜಾರ್ ಐತ್ರಿ, ಅದೇ ರೋಡ್ ಒಳಗೆ. ಅಲ್ಲಿ ಬಿಗ್ ಬಜಾರ್ ಅಡ್ಡಾಡ್ಕೊಂಡು ಹೋದ್ರೆ ಒಂದ್ಸಲ ಅಡ್ಡಾಡ್ಕೊಂಡು ಬರ್ತೀವಿ ರೀ. ಆಮೇಲೆ ನಾನು ಬಾಜುಕಿನ ಹುಡುಗಿ ಅಂದ್ರೆ ನಮ್ಮ ತಂಗಿನ ಅಂತ ಅನ್ಕೋರಿ, ಆಕಿ ನನ್ನ ಮಗ ಎಲ್ಲರೂ ಹೋಗಿದ್ದು ರೀ. ಹೋಗ್ಬಿಟ್ಟು ತೊಗೊಂಡು ರೀ. ಬಟ್ ತೊಗೊಂಡಿದ್ದ ವಿಡಿಯೋ ಮಾಡಿ ಹಾಕಕ್ಕೆ ಮನಸ್ಸಾಗಿಲ್ಲ, ಅದ್ರ ಸಂಬಂಧ ಹಾಕಿಲ್ಲ ರೀ. ಆದಾಗ ಮನೆಗೆ ಹೋಗುವಾಗ ಹಂಗೆ ಬೇಕ್ರಿಗೆ ಹೋಗಿದ್ದು ರೀ. ಬೇಕ್ರಿಗೆ ಸಾಮಾನು ತೊಗೊಂಡು ಸಂಜೆ ಆಗಿತ್ತಂತ ಇನ್ನೊಂದು ಸಲ ಹಸು ಆಗಿತ್ತಂತ ಹೇಳಿ ಊಟ ಮಾಡ್ಕೊಂಡಿರಿ. ಊಟ ಮಾಡ್ಕೊಂಡು ಅದ್ರೊಳಗೆ ಕೇಕ್ ಥರ ತಂದಿದ್ದು, ಅದನ್ನು ತಂದುಬಿಟ್ಟು ಆಕಿ ಬರ್ತಡೇ ಅಕ್ಟೋಬರ್ 2 ಇತ್ತು ರೀ. ಬಟ್ ಅಡ್ವಾನ್ಸ್ ವಿಶಸ್ ಆಕಿ ಹಾಸ್ಟೆಲ್ಗೆ ಹೋಗ್ತಾಳಂತ ಹೇಳಿ ನಾನು ಹಂಗೆ ಸಿಂಪಲ್ ಕೇಕ್ ಕಟ್ ಮಾಡಿಸಿದ್ರಿ. ಆಮೇಲೆ ಸಾಯಂಕಾಲ ಸಂಡೇ ಇತ್ತಂತ ಹೇಳಿ ಊಟಕ್ಕೆ ಹೋಗ್ಬೇಕಂತೇಳಿ ಊಟಕ್ಕೆ ಹೋಗಿದ್ದು ರೀ. ಇದು ನೋಡ್ರಿ ರೆಸಾರ್ಟ ಮಸ್ತ್ ಐತ್ರಿ. ರೆಸಾರ್ಟ ಏನು ಬೇಕಾದ ಅನ್ಬೋದು ರೀ. ಬಟ್ ಊಟನೂ ಚಲೋ ಇರ್ತೈತ್ರಿ. ಮತ್ತು ನೋಡ್ರಿ ಬರ್ತಡೇ ಕೇಕ, ಆಮೇಲೆ ಬರ್ತಡೇ ಸೆಲೆಬ್ರೇಷನ್ಸ, ಆಮೇಲೆ ಎಲ್ಲ ಸೆಲೆಬ್ರೇಷನ್ ಫಂಕ್ಷನ್ ಅದು ಇಲ್ಲೇ ಮಾಡ್ತಾರೆ ರೀ. ಆಮೇಲೆ ಕಿಡ್ಸಿಗಂತೇಳಿ ಒಂದು ಝೋನ್ ಐತ್ರಿ. ಕಿಡ್ಸ್ ಆಡುವಂಥದ್ದೆಲ್ಲನೂ ಇದ್ದು ರೀ ಅಲ್ಲಿ. ಆಮೇಲೆ ನಮ್ಮ ಬೇಬಿಗೆ ಆಡಿಸ್ಕೇಸಿಂದ ನಾವು ಊಟಕ್ಕೆ ಅಂಥೇಳಿ ಹೋಗಿ ಕೂತು ರೀ. ಇದು ಚಿಕನ್ ಚಿಲ್ಲಿ ಸ್ನ್ಯಾಕ್ಸಿಗೆ ಅಂಥೇಳಿ ತೊಗೊಂಡಿದ್ದು ರೀ. ಎಲ್ಲರೂ ಅದು ಸ್ನ್ಯಾಕ್ಸ್ ಊಟ ಬರೋ ಮಟ್ಟ ಸ್ನ್ಯಾಕ್ಸ್ ತಿನ್ಕೋತ ಕೂತಿದ್ದು ರೀ. ಇದು ಸ್ಪ್ರೈಟ್ ಹಂಗೆ ಸ್ಪೈಸಿ ಇರ್ತೈತೆ ಅಂಥೇಳಿ ಸ್ವೀಟ್ ಒಳಗೆ ಏನಾದರೂ ತೊಗೋಬೇಕಂತೇಳಿ ಸ್ಪ್ರೈಟ್ ತೊಗೊಂಡಿದ್ದು ರೀ. ಆಮೇಲೆ ಇದು ಚಿಕನ್ ಕಬಾಬ್ ರೀ. ಚಿಕನ್ ಕಬಾಬು ಚಲೋ ಇತ್ತು ರೀ, ಎಲ್ಲ ಟೇಸ್ಟ್ ಚಲೋ ಇತ್ತು ರೀ. ಆಮೇಲೆ ಊಟ ಬಂತು ರೀ. ಮಹಾರಾಷ್ಟ್ರೀಯನ್ ಘರ್ಗುತಿ ಮಟನ್ ಸುಕ್ಕ ಅಂತೇನೋ ಅಂತಾರೆ, ಅದನ್ನು ತೊಗೊಂಡು ರೀ. ಅದನ್ನು ತೊಗೊಂಡು ಊಟ ಮಾಡಾಕ್ತಿದ್ದು. ಹೆಚ್ಚು ವಿಡಿಯೋ ಮಾಡೋಕ್ಕಾಗಿಲ್ಲ ರೀ, ಯಾಕಂದ್ರೆ ಶ್ರಾವಣ ಪಾಲಿಸಿದ್ದಿರಲ್ಲ. ಫಸ್ಟ್ ಊಟ ಮಾಡ್ಬೇಕು ಅನ್ನೋದು ನಾನು ನಾನ್ ವೆಜ್ ಅಂದ್ರೆ ಭಾಳ ಇಷ್ಟ ರೀ ನಂಗೆ. ಆಮೇಲೆ ರೈಸು ಚಲೋ ಇತ್ತು ರೀ. ಆಮೇಲೆ ಇದು ನೋಡ್ರಿ ಡೆಕೋರೇಷನು ಮಸ್ತ್ ಐತ್ರಿ ಅಲ್ಲಿಗೆ ಹೋದ್ರೆ. ಇದು ಅಪ್ಪು ಬಾಸ್ ಅವ್ರಿ. ಆಮೇಲೆ ಟೈಮ್ ಸಿಕ್ತಂತೇಳಿ ಬರುವಾಗ ಒಂದು ಸಲ ಜೋಕಾಲಿ ಆಡಾಕ್ತಿದ್ದೆ ರೀ. ಅದು ಆಮೇಲೆ ಇದು ಬರುವಾಗಿಂದ ವಿಡಿಯೋ ಐತ್ರಿ. ಏನೇ ತಪ್ಪು ಮಾತಾಡಿದ್ರು ಕ್ಷಮಿಸ್ಬಿಡ್ರಿ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇದು ನೋಡ್ರಿ ಮಲ್ಕೊಳ್ಳೋಷ್ಟ್ರೊಳಗೆ ಟೈಮ್ ಎಷ್ಟಾಗಿತ್ತಂತೇಳಿ. ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ ಸಂಬಂಧ ವೇಟ್ ಮಾಡಿರಿ, ಹಾಕ್ತೇನೆ. ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡ್ರಿ.